ನಾಳೆ ಸಾಯಂಕಾಲ 4 ಗಂಟೆಗೆ ಅವನ್ ಫ್ಲೈಟು. ಒಂದ್ಸತಿ ಅವನ್ ಅಮೆರಿಕಕ್ಕೆ ಹೋದ್ರೆ ಮೆಕ್ಕಿದೆಲ್ಲ ನಿನ್ ತಮ್ಮ ನೋಡ್ಕೋತಾನೆ. ಮೊದ್ಲು ಈಶಾನಿ ಬಗ್ಗೆ ಯೋಚನೆ ಮಾಡ್ ನೀನು. ಅವಳ ಬಗ್ಗೆ ಯೋಚನೆ ಮಾಡೋಂಥದ್ದೇನಿದೆಮ್ಮ? ಈಶಾನಿಗೆ ವಿರಾಟ್ ಜೊತೆ ಮದ್ವೆ ಮಾಡ್ಬೇಕು ಅಂತ ಮುಂಚೆನೆ ಮಾತುಕತೆ ಆಗಿತ್ತು. ಈಗ ಅಥರ್ವನ್ ಮದ್ವೆ ಮಾಡ್ಕೊ ಅಂದ್ರೆ ಅವಳು ಒಪ್ಕೋತಾಳಾ? ಪಾಪ, ಅವಳಿಗೆ ಬೇಜಾರಾಗಲ್ವಾ? ಖಂಡಿತ ಈಶಾನಿ ಈ ಮದ್ವೆಗೆ ಒಪ್ಕೋತಾಳಮ್ಮ. ಒಂದ್ ವೇಳೆ ಒಪ್ಕೊಳ್ಳಿಲ್ಲ ಅಂದ್ರೆ ನೋಡಮ್ಮ ಪುಟ್ಟಿ, ನಿನ್ನನ್ನ ನನ್ ಮನೆ ಸೊಸೆ ಮಾಡ್ಕೋತೀನಿ ಅಂತ ನಾನಷ್ಟೇ ಹೇಳಿದ್ದು. ಆದ್ರೆ ನೀನದನ್ನ ತಪ್ಪರ್ಥ ಮಾಡ್ಕೊಂಡಿದ್ಯಾ ಅಂತ ಮಾತನ್ನ ಬದಲಾಯಿಸ್ತೀನಿ. ಇನ್ ಮಿಕ್ಕಿದನ್ನ ನಾನು ಓಂಕಾರ ಹತ್ರ ಮಾತಾಡಿದ್ದೀನಿ. ಅವನ್ ಎಲ್ಲ ಹ್ಯಾಂಡಲ್ ಮಾಡ್ತಾನೆ ಬಿಡು. ನಾವಿದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಮ್ಮ. ಈಗ ನಮ್ ಮುಂದೆ ಇರೋ ಪ್ರಶ್ನೆ ಅಥರ್ವನ್ನ ಭವಾನಿಯಿಂದ ಹೇಗೆ ದೂರ ಮಾಡೋದು ಅಂತ ಅಷ್ಟೇ. ಅಥರ್ವ ಹೋದ್ರೆ ಅವರಿಬ್ರು ಮಾತುಕತೆನೂ ಕಮ್ಮಿ ಆಗತ್ತೆ. ಕಮ್ಮಿ ಅಲ್ಲ, ನಿಲ್ಲಿಸ್ಬಿಡ್ತೀನಿ. ಜೊತೆಗೆ ಆ ಸಿಂಧು ಮೇಲೂ ಒಂದ್ ಕಣ್ಣಿಟ್ಟಿರು. ಅಮ್ಮ, ಆ ಚಿಲ್ರೆಗಳಿಗೆಲ್ಲ ಯಾಕೆ ಹೆದರ್ಕೋಬೇಕು? ಅಮೆರಿಕ ಅವ್ರ ಏರಿಯಾ ಅಲ್ಲ. ಅಷ್ಟು ಈಸಿಯಾಗಿ ಅವಳಲ್ಲಿ ಹೋಗಕ್ಕೂ ಆಗಲ್ಲ. ಡೋಂಟ್ ವರಿ. ನೀನ್ ಹೇಳೋದು ಸರಿನೇ. ಹಾಗಾದ್ರೆ ಓಂಕಾರಕ್ಕೆ ಒಂದ್ ಫೋನ್ ಮಾಡಿ ಹೇಳ್ಬಿಡು. ಹೇಳಕ್ಕ, ಎಲ್ಲ ರೆಡಿನಾ? ನಾಳೆ ಸಂಜೆ 4 ಗಂಟೆಗೆ ಫ್ಲೈಟ್ ಇದೆ. ಸರಿ, ಆಯ್ತು. ನಾನು ಇಶಾನಿ ಏರ್ಪೋರ್ಟ್ ಹೋಗಿ ಅಥರ್ವನ್ ರಿಸೀವ್ ಮಾಡ್ಕೋತೀವಿ. ನೆನಪಿರ್ಲಿ, ಎಲ್ಲ ನಾವ್ ಅನ್ಕೊಂಡಿರೋ ಹಾಗೆ ಆಗ್ಬೇಕು. ನೀನೇನು ಯೋಚನೆ ಮಾಡ್ಬೇಡ್ವೆ, ನಾನೆಲ್ಲ ನೋಡ್ಕೋತೀನಿ. ನೀನ್ ಆರಾಮಾಗಿರು. ಅಥರ್ವನ್ನ ಆದಷ್ಟು ಬ್ಯುಸಿಯಾಗಿರೋ ತರ ನೋಡ್ಕೊ. ಕುಡು ಕುಡು. 1 ನಿಮಿಷ ಇರು, ಅಮ್ಮ ಮಾತಾಡ್ತಾರಂತೆ. ಓಂಕಾರ್, ನಿಮ್ಮಕ್ಕನ್ ಮಗನ್ನ ಬೆಣ್ಣೆಲ್ ಕೂದಲು ಎಳೆಯೋ ಥರ ನಾಜೂಕಾಗಿ ಸೂಕ್ಷ್ಮವಾಗಿ ನೋಡ್ಕೋಬೇಕು, ಗೊತ್ತಾಯ್ತಾ? ಅವನ್ ಇಷ್ಟ ಆಗೋ ತರ ನಡ್ಕೊಂಡು ಅವನ್ ಮನ್ಸನ್ ಗೆಲ್ಬೇಕು. ಆಯ್ತಮ್ಮ. ವಸುಂಧ್ರ ಹೇಳಿದನ್ನ ಮರಿಬೇಡ. ಮೊದ್ಲು ನಿನ್ ಮಗಳಿಗೆ ಅಥರ್ವನ್ ಬಗ್ಗೆ ಹೇಳು. ನೀನೇನು ಚಿಂತೆ ಮಾಡ್ಬೇಡ, ಈ ವಿಷಯ ನನಗ್ ಬಿಟ್ಬಿಡು, ನಾನ್ ನೋಡ್ಕೋತೀನಿ. ಸರಿನಪ್ಪ. ಓಕೆ, ಬಾಯ್. ಬಾಯ್. ಇಶಾನಿ, ಏನು ವಿರಾಟ್ ಮದ್ವೆಗೆ ಹೆಲ್ಪ್ ಮಾಡ್ತಾ ಇದ್ದಾನ? ಅವನಿಗೆ ನಮ್ ಮದ್ವೆ ಅಂತ ಗೊತ್ತಾ? ಏ ಇಲ್ಲ ಇಲ್ಲ, ವಿರಾಟ್ ಹತ್ರ ಮದ್ವೆ ಆಗ್ತಿರೋದು ನನ್ ಬೆಸ್ಟ್ ಫ್ರೆಂಡ್ಸ್ ಅಂತ ಹೇಳಿದೀನಿ. ನೀವಿಬ್ರೆ ಜೋಡಿ ಅಂತ ಗೊತ್ತಿಲ್ಲ. ಹಾಗಿದ್ರೆ ಓಕೆ. ಅವ್ನ್ ಯಾವ್ದೋ ನಂಬರ್ ಕೊಟ್ಟ ಅಂತ ಹೇಳಿದಿಲ್ಲ, ಹೇಳು. ಯಾಕೆ? ಹೇಳು. 98 ನನ್ ಕಾಂಟ್ಯಾಕ್ಟ್ ಲಿಸ್ಟ್ ಅಲ್ಲಿ ಇಲ್ಲ, ಸೊ ಟೆನ್ಷನ್ ಫ್ರೀ. ಆದ್ರೆ ನನಗಿಲ್ ಟೆನ್ಷನ್ ಆಗ್ತಿದ್ಯಲ್ಲ. ನನ್ಗೀಗ್ಲೂ ಈ ರಿಜಿಸ್ಟರ್ಡ್ ಮ್ಯಾರೇಜ್ ಆಗ್ತಿರೋದು ಯಾಕೋ ಸರಿ ಅನಿಸ್ತಿಲ್ಲ. ನೀನ್ ಬೇಜಾರ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಒಂದ್ ಮಾತ್ ಹೇಳ. ನೀನೇನ್ ಹೇಳ್ತೀಯ ಅಂತ ನನಗ್ ಗೊತ್ತು, ನೀನೇನು ಹೇಳ್ಬೇಡ. ಭವಾನಿ, ಭಯ ಇದ್ದಾಗ ಹಗ್ಗ ಕೂಡ ಹಾವು ತರ ಕಾಣತ್ತಂತೆ. ಅದಕ್ಕೆ ನೀನು ಜಾಸ್ತಿ ಯೋಚನೆ ಮಾಡ್ಬೇಡ. ನೋಡು, ಸಿಂಧು ನಮ್ಗೋಸ್ಕರ ಎಷ್ಟು ರಿಸ್ಕ್ ತಗೊಂಡಿದ್ದಾಳೆ. ನೀನ್ ನೋಡಿದ್ರೆ ನೆಗೆಟಿವ್ ಆಗಿ ಯೋಚನೆ ಮಾಡ್ತಿದ್ಯಲ್ಲ. ಮತ್ತೆ ನೀನು ತಪ್ಪು ಕೆಲ್ಸ ಮಾಡ್ತಿದ್ರೆ ಪಾಸಿಟಿವ್ ಆಗಿ ಯೋಚನೆ ಮಾಡ್ಬೇಕಾ? 6 ತಿಂಗಳಾದ್ಮೇಲೆ ನಡೆಯೋ ಮದ್ವೆ ಈಗ ಆಗ್ತಿದೆ. ನಾನು ಬೇರೆ ಅಬ್ರಾಡ್ ಹೋಗ್ತಾ ಇದ್ದೀನಿ. ನಾನು ನೆಮ್ಮದಿಯಾಗಿ ವರ್ಕ್ ಮಾಡ್ಬೋದಲ್ವಾ? ಒಂದ್ ವೇಳೆ ನಾನ್ ಬರೋಕ್ಕೂ ಮುಂಚೆ ಯಾರ್ದಾದ್ರು ನಿರ್ಧಾರ ಚೇಂಜ್ ಆದ್ರೂ ಕೂಡ ನಾವು ಭಯ ಪಡೋ ಅಗತ್ಯ ಇಲ್ಲ. ಯಾಕಂದ್ರೆ ನಮ್ದು ಆಲ್ರೆಡಿ ಮದ್ವೆ ಆಗಿರತ್ತೆ. ಸೂಪರ್ ಬಾವ, ನೀವು ನೋಡ್ ಕಲ್ತ್ಕೋ. ಅವ್ರಿಗಿರೋ ಧೈರ್ಯದಲ್ಲಿ 10% ನಿನಗಿಲ್ಲ. ಇದ್ದಿದ್ರೆ ನನಗೆ ಎಷ್ಟು ಖುಷಿ ಆಗ್ತಿತ್ತು ಗೊತ್ತಾ? ಎಲ್ಲ ನಿನ್ ಮೂಗಿನ ನೇರಕ್ಕೆ ಮಾತಾಡ್ಬೇಡ. ಮನೆಯಲ್ಲಿ ವಿಷಯ ಗೊತ್ತಾದ್ರೆ ಏನಾಗತ್ತೆ ಅಂತ ಯೋಚನೆ ಮಾಡು. ಸರಿ ಬಿಡು, ನಿಮ್ಮತ್ತೆ ಅವರತ್ತೆ ಇಬ್ಬರನ್ನು ಕರೆಸ್ತೀನಿ. ತಮಾಷೆ ಮಾಡ್ಬೇಡ ಸಿಂಧು. ರಿಜಿಸ್ಟರ್ ಆಫೀಸಿಗೆ ಬಂದು ಸೈನ್ ಮಾಡಕ್ಕೆ ಎಷ್ಟು ಕೇಳ್ಕೋಬೇಕು ನಿನ್ನ? ಸಿಂಧು, ಭವಾನಿ ಬರ್ತಾಳೆ. ಯು ಗೋ ಹೆಡ್. ಆಗ್ಲೆಲ್ಲ ರೆಡಿ ಸರ್. ಹುಡ್ಗನ್ಗೆ ರೇಷ್ಮೆ ಪಂಚೆ, ರೇಷ್ಮೆ ಶರ್ಟು. ನಮ್ ಭವಾನಿ ಮೇಡಮ್ಗೆ ಹೊಸ ರೇಷ್ಮೆ ಸೀರೆ.
ಹೇಗಿದೆ ನನ್ನ ಸೆಲೆಕ್ಷನ್? ನೀನುಂಟು ಅವಳುಂಟು, ಏನಾದ್ರೂ ಮಾಡ್ಕೊಳ್ಳಿ. ಲೇ ಅಕ್ಕ, ಭವಾನಿ, ಸಿಂಧು, ರಾಕೇಶ, ರಿಜಿಸ್ಟರ್ ಆಫೀಸಲ್ಲಿ ಅವ್ರ ಈ ಡ್ರೆಸ್ ಹಾಕೊಂಡು ಹಾರ ಬದಲಾಯಿಸ್ಕೊಂಡು ಸೈನ್ ಮಾಡ್ತಾ ಒಬ್ರನ್ನೊಬ್ರು ತಪ್ಕೊಂಡು ಫೀಲ್ ಆಗ್ತಾ ನಮ್ ಕನ್ಸೆಲ್ಲ ನನ್ಸಾಯ್ತು ಅನ್ನೋದನ್ನ ನೋಡಿ ನನಗ್ ಬರ್ತಿರೋ ಅವಳನ್ನ ಕಂಟ್ರೋಲ್ ಮಾಡ್ಕೊಂಡು ಅವ್ರಿಬ್ರು ಪಕ್ಕ ನಿಂತ್ಕೊಂಡು ಫೋಟೋ ತೆಗ್ಸ್ಕೊಂಡ್ರೆ ನನ್ ಜನ್ಮ ಸಾರ್ಥಕ ಕಣೋ. ಅವ್ರ ಜೊತೆಗಿದ್ರೆ ಮಾತ್ರ ನಾನು ನಿನ್ ಜೀವನ ಸಾರ್ಥಕ ಆಗೋದು. ಹೌದು. ಹಾಗಿದ್ರೆ ಮೊದ್ಲು ಅಷ್ಟು ದೂರ ಯೋಚನೆ ಮಾಡೋದ್ ಬಿಟ್ಟು ರಿಜಿಸ್ಟರ್ ಮ್ಯಾರೇಜ್ ಹೇಗ್ ಮಾಡೋದು ಅನ್ನೋದು ಯೋಚನೆ ಮಾಡು. ನನ್ಗೆದೆ ಡವಡವ ಅಂತದ. ಹೇಗ್ ನಡೆಯುತ್ತೆ ಅಂದ್ರೆ ಅವ್ರಿಬ್ರು ನಾನ್ ಹೇಳಿದ ಟೈಮಿಗೆ ಬರ್ತಾರೆ, ಹಾರ ಬದಲಾಯಿಸ್ಕೊತಾರೆ, ಸೈನ್ ಮಾಡ್ತಾರೆ, ಕೇಕ್ ಕಟ್ ಮಾಡ್ತಾರೆ. ಸಿಂಪಲ್. ಅಷ್ಟ್ ಈಸಿ ಆಗಾದ್ರೆ ಓಕೆ, ಇಲ್ಲ ಅಂದ್ರೆ ಅಡ್ಬಾಯ್ ಹಾಕ್ಬೇಡ ನೀನು. ನನಗ್ ಮೊದಲನೇ ಸರಿ ನೀನ್ ತಪ್ಪು ಮಾಡ್ತದೆ ಅನ್ಸ್ತದೆ ಕಣೆ. ನೋಡು ರಾಕೇಶ, ನನ್ನ ಉದ್ದೇಶ ಸರಿಯಾಗಿದೆ ಅಂಡ್ ಕ್ಲಿಯರ್ ಆಗಿದೆ. ವಸುಂಧರಾ ಅವರು ಅವ್ರ ಮಕ್ಕಳ ವಿಷಯದಲ್ಲಿ ಒಬ್ಬ ತಾಯಿಯಾಗಿ ಸರಿಯಾಗೇ ಇರಬಹುದು, ಆದ್ರೆ ಅತ್ತೆ ವಿಷಯದಲ್ಲಿ ನನಗ್ ನಂಬಿಕೆ ಬರ್ತಿಲ್ಲ. ಜೊತೆಗೆ ಅವರು ಆಚೆ ಇರೋ ಹಾಗೆ ಅವ್ರ ಮನ್ಸಲ್ಲಿ ಒಳ್ಳೇದಿದೆ ಅಂತ ನನಗನ್ನಿಸ್ತಿಲ್ಲ. ಯಾವಾಗ್ಲೂ ತನ್ನ ಪ್ರತಿಷ್ಠೆ ಗೌರವಕ್ಕೆ ಬೆಲೆ ಕೊಡೋರು ಅಷ್ಟು ಸುಲಭವಾಗಿ ತನ್ನ ಮನೆ ಸೊಸೆ ಆಗೋಳ್ನ ಒಪ್ಕೋತಾರೆ ಅಂದ್ರೆ ನನಗ್ ನಂಬಕ್ ಕಷ್ಟ. ಹಾಗೂ ಒಂದ್ ವೇಳೆ ನಮಗ್ ಕಾಣಿಸ್ತಿರೋ ವಸುಂಧರಾನೇ ಅವ್ರ ವ್ಯಕ್ತಿತ್ವ ಆಗಿದ್ರೆ ಅವ್ರ ಕಾಲ್ ಹಿಡ್ಕೊಂಡ್ ಕ್ಷಮೆ ಕೇಳ್ತೀನಿ. ಇಲ್ಲ ಅಂದ್ರೆ ಮುಖವಾಡ ಕಳ್ಚ್ ಬೀಳುತ್ತೆ ಅಷ್ಟೇ. ಯಾವ್ದೇ ಇದ್ರೂ ಒಳ್ಳೇದೇ ಅಲ್ವಾ? ನೀನ್ ಅವ್ರ ಬಗ್ಗೆ ಯೋಚನೆ ಮಾಡ್ತಿರೋದ್ ಸುಳ್ಳು ಅಂತ ಪ್ರೂವ್ ಆಗುತ್ತೆ ನೋಡು. ಹೇಳದ್ನಲ್ಲ, ಸುಳ್ಳಾದ್ರೂ ಕೂಡ ಪ್ರಾಬ್ಲಮ್ ಇಲ್ಲ. ಒಂದು ವೇಳೆ ನಾನ್ ಹೇಳಿದ್ದೆ ನಿಜ ಆದ್ರೆ ಖಂಡಿತವಾಗ್ಲೂ ಅವರು ದೊಡ್ಡ ಗೇಮ್ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಆಡೋದಿಕ್ಕೆ ನಾನು ರೆಡಿ. ಸೋಲಕ್ಕಲ್ಲ, ಅಕ್ಕ ಬಯಸಿರೋ ಹಾಗೆ ಅವಳ ಬಾಳಲ್ಲಿ ಅಥರ್ವ ಬರ್ಲೇಬೇಕು. ಅವರಿಬ್ರು ಕೊನೆವರೆಗೂ ಜೊತೆಯಾಗಿ ಇರ್ಲೇಬೇಕು. ನೋಡು, ಒಳ್ಳೆ ಶಕುನ ಅದು ಅವ್ರ ಮಗನಿಂದಾನೆ. ಹೇಳಿ MD ಸಾಹೇಬ್ರೆ. ಸಿಂಧು ಅವರೇ, ಎಲ್ಲಿದ್ದೀರಾ? ಸ್ವಲ್ಪ ಬೇಗ ಹಾಸ್ಪಿಟ್ಲ್ ಬರ್ತೀರಾ? ಯಾಕೆ, ಏನಾಯ್ತು? ಹುಷಾರಾಗಿದ್ದೀರಾ ತಾನೆ? ಐ ಆಮ್ ಗುಡ್. ಸ್ವಲ್ಪ ಮಾತಾಡ್ಬೇಕಿತ್ತು, ಬನ್ನಿ. ಸರಿ, ನಾನು ಈಗ್ಲೇ ಹೊರಡ್ತೀನಿ.